ಸರ್, ಈಗ ಒಂದ್ ಕಡೆ ಅವರು ಪಾದಯಾತ್ರೆ, ಮತ್ತೊಂದ್ ಕಡೆ ನೀವು ಜನಾಂದೋಲನ ಸಮಾವೇಶ, ಇದು ಜನರಿಗೆ ಯಾವ ರೀತಿ ಮೆಸೇಜ್ ಕೊಡ್ತಾ ಇದೀರಾ ಅಂತ ಹೇಳಿ ಸರ್? ನೋಡಿ, ಹಗರಣಗಳ ಸರಮಾನ್ಯನಲ್ಲಿ ಬಿಜೆಪಿಯವರು ಮಾಡಿದ್ದಾರೆ. ಇವತ್ತು ನಮ್ಮ ಮೇಲೆ ಆರೋಪ ಮಾಡಿ ಏನೋ ಬಿಂಬಿಸ್ತಕ್ಕಂತ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಏನೋ ಬಿಂಬಿಸುವಂತ ಪ್ರಯತ್ನ ನಡೀತಾ ಇದೆ. ಅವ್ರು ಮಾಡಿರುವಂತದ್ದನ್ನ ನಮ್ಮ ಮೂತಿಗೆ ಒರೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾಲದಲ್ಲಿ ಮಾಡಿರುವಂತ ಎಲ್ಲ ಹಗರಣಗಳನ್ನ ನಮ್ಮ ಮೇಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ರಾಜಕೀಯ ದುರುದ್ದೇಶದಿಂದ ಕೂಡಿರ್ತಕ್ಕಂತ ಒಂದು ಕೆಲಸವನ್ನ ರಾಜ್ಯಪಾಲರ ಕಚೇರಿ ಸಾಂವಿಧಾನಿಕ ಹುದ್ದೆಯನ್ನ ಭಾರತೀಯ ಜನತಾ ಪಕ್ಷ ದುರುಪಯೋಗ ಮಾಡ್ಕೊಳ್ತಾ ಇದೆ. ಎಷ್ಟು ಮಟ್ಟಿಗೆ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಕಾರಣ ಏನು ಅಂತ ಅಂದ್ರೆ, ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ಅನೇಕ ಅರ್ಜಿಗಳು ಬಾಕಿ ಇದೆ ಅವ್ರ ಮುಂದೆ. ಮಂತ್ರಿಗಳದು, ಶಾಸಕರದು, ಬೇರೆ ಬೇರೆಯವ್ರ ಎಲ್ರದ್ದು ಇದೆ. ಯಾರ್ಯಾರ್ದಿದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಎಲ್ಲ ವಿಚಾರಗಳನ್ನ ತಮ್ಗೆ ತಿಳಿಸ್ತಾರೆ. ಆದ್ರೆ ಇವತ್ತು ಕೇವಲ ಯಾರೋ ಖಾಸಗಿ ವ್ಯಕ್ತಿ ಒಂದು ಅರ್ಜಿ ಕೊಟ್ಟರು ಒಂದು ಕ್ಷಣಕ್ಕೆ ಆ ಅರ್ಜಿ ಮೇಲೆ ಈ ರೀತಿಯಾದಂತ ಒಂದು ನಿಲುವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಆ ಹುದ್ದೆಗೆ ಘನತೆ ತರ್ತಕ್ಕಂಥದ್ದಲ್ಲ. ಅದನ್ನ ಸಚಿವ ಸಂಪುಟದಲ್ಲಿ ಈಗಾಗಲೇ ಎಲ್ಲ ಸಚಿವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿ ಇದು ಕಾನೂನಾತ್ಮಕವಾಗಿ ಸರಿಯಲ್ಲ ಅಂತಕ್ಕಂಥ ವಿಚಾರವನ್ನ ತಿಳಿಸಿದ್ದಾರೆ.